ನನ್ನ ಹೆಂಡತಿ ಅಪ್ಪ ಅಮ್ಮನಿಗೆ ಪ್ರತಿದಿನ ಕಾಟ ಕೊಡುತ್ತಿದ್ದಳು. ಅವರನ್ನು ಮನೆಗೆಲಸಕ್ಕೆ ಇಟ್ಟುಕೊಂಡಿದ್ದಳು. ಅದನ್ನು ನೋಡಿ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕೊನೆಗೆ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತೇನೆ, ನೀನು ಅವರಿಗೆ ಕಷ್ಟ ಕೊಡಬೇಡ ಅಂತ ಹೇಳಿದೆ. ಅಷ್ಟರಲ್ಲಿ ಇದೆಲ್ಲವನ್ನು ಅಪ್ಪ ಅಮ್ಮ ಕೇಳಿಸಿಕೊಂಡು ನಮ್ಮನ್ನು ಬಿಟ್ಟು ಹೊರಟು ಹೋದರು. ಎಲ್ಲಿ ಹುಡುಕಿದರೂ ಅವರು ಸಿಗಲಿಲ್ಲ. ಕೊನೆಗೆ ಯಾರೋ ಒಬ್ಬರು ಹೇಳಿದರು, ನಿಮ್ಮ ಅಪ್ಪ ಅಮ್ಮ ಮೇನ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿದ್ದಾರೆ, 2 ಶವಗಳು ಇದೆ ನೋಡಿ ಅಂತ ಪೊಲೀಸ್ನವರು ಫೋನ್ ಮಾಡಿದ್ದರು. ನನ್ನ ಹೃದಯ ಬಾಯಿಗೆ ಬಂದಂತೆ ಆಯಿತು. ಅಪ್ಪ ಅಮ್ಮನನ್ನು ನೋಡಲು ಓಡಿ ಹೋದೆ. ಇದಕ್ಕೆಲ್ಲ ಕಾರಣವಾದ ನನ್ನ ಹೆಂಡತಿಯನ್ನು ಚೆನ್ನಾಗಿ ಬೈದುಕೊಂಡೆ. ಮುಂದೆ ನನ್ನ ಹೆಸರು ರಾಜ, ಅಪ್ಪ ಅಮ್ಮನ ಮುದ್ದಿನ ಮಗ. ನಾನು ಎಂದರೆ ಅಮ್ಮನಿಗೆ ಅಚ್ಚುಮೆಚ್ಚು. ಯಾವಾಗಲೂ ತಾಯಂದಿರಿಗೆ ಗಂಡು ಮಕ್ಕಳು ಅಂದರೆ ಇಷ್ಟ, ತಂದೆಯಂದಿರಿಗೆ ಹೆಣ್ಣು ಮಕ್ಕಳು ಅಂದರೆ ಇಷ್ಟ. ಇದು ಸೃಷ್ಟಿಯ ನಿಯಮ ಅಲ್ಲವೇ? ಅದೇ ರೀತಿ ನಮ್ಮ ಮನೆಯಲ್ಲಿ ಇತ್ತು. ಅಮ್ಮ ನನ್ನನ್ನು ಸಂಪೂರ್ಣವಾಗಿ ಸಾಕಿದರೆ, ಅಪ್ಪ ನನ್ನ ತಂಗಿಯನ್ನು ಸಾಕಿದರು. ಇಬ್ಬರಿಗೂ ಸಮಾನವಾದ ಪ್ರೀತಿಯನ್ನು ಅಪ್ಪ ಅಮ್ಮ ಕೊಟ್ಟರು. ಸ್ವಲ್ಪ ಪೆಟ್ ಅನ್ನುವುದು ತಂಗಿ ವಿಷಯದಲ್ಲಿ ಅಂತ ಒಮ್ಮೊಮ್ಮೆ ಅನಿಸುತ್ತಿತ್ತು. ಅವರ ಪ್ರಕಾರ ಅವಳು ಮದುವೆ ಆಗಿ ಬೇರೆ ಊರಿಗೆ ಹೊರಟು ಹೋಗುತ್ತಾಳೆ, ನೀನು ಇಲ್ಲೇ ಇರುತ್ತೀಯ ಅಲ್ಲವೇ ಅಂತ ಅಷ್ಟೇ, ಇನ್ನೇನು ವಿಷಯವಿಲ್ಲ. ಮೊದಲು ನನ್ನ ಹೆಸರು ರಾಜ, ಅಪ್ಪ ಅಮ್ಮನ ಮುದ್ದಿನ ಮಗ. ನಾನು ಎಂದರೆ ಅಮ್ಮನಿಗೆ ಅಚ್ಚುಮೆಚ್ಚು. ಯಾವಾಗಲೂ ತಾಯಂದಿರಿಗೆ ಗಂಡು ಮಕ್ಕಳು ಅಂದರೆ ಇಷ್ಟ, ತಂದೆಯಂದಿರಿಗೆ ಹೆಣ್ಣು ಮಕ್ಕಳು ಅಂದರೆ ಇಷ್ಟ. ಇದು ಸೃಷ್ಟಿಯ ನಿಯಮ ಅಲ್ಲವೇ? ಅದೇ ರೀತಿ ನಮ್ಮ ಮನೆಯಲ್ಲಿ ಇತ್ತು. ಅಮ್ಮ ನನ್ನನ್ನು ಸಂಪೂರ್ಣವಾಗಿ ಸಾಕಿದರೆ, ಅಪ್ಪ ನನ್ನ ತಂಗಿಯನ್ನು ಸಾಕಿದರು. ಇಬ್ಬರಿಗೂ ಸಮಾನವಾದ ಪ್ರೀತಿಯನ್ನು ಅಪ್ಪ ಅಮ್ಮ ಕೊಟ್ಟರು. ಸ್ವಲ್ಪ ಪೆಟ್ ಅನ್ನುವುದು ತಂಗಿ ವಿಷಯದಲ್ಲಿ ನಿಜ ಅಂತ ಒಮ್ಮೊಮ್ಮೆ ಅನಿಸುತ್ತದೆ. ಅವರ ಪ್ರಕಾರ ಅವಳು ಮದುವೆ ಆಗಿ ಬೇರೆ ಊರಿಗೆ ಬೇರೆ ಮನೆಗೆ ಹೋಗುತ್ತಾಳೆ, ನೀನು ಇಲ್ಲೇ ಇರುತ್ತೀಯ. ಇದು ಸಮಸ್ಯೆ ಆಗುತ್ತಿರಲಿಲ್ಲ. ಇಬ್ಬರು ಚಿಕ್ಕವರು. ನಮಗೆ ಈ ರೀತಿ ಆಸೆಗಳಾಗಲಿ ಕನಸುಗಳಾಗಲಿ ಇರಲಿಲ್ಲ. ಆದರೆ ದೊಡ್ಡವರಾದಂತೆ ನನ್ನ ಮತ್ತು ತಂಗಿಯ ಮಧ್ಯ ಕಂದರ ಏರ್ಪಟ್ಟಿತು. ಇಬ್ಬರು ಚೆನ್ನಾಗಿ ಓದುತ್ತಿದ್ದೆವು. ಕಾಂಪಿಟೇಷನ್ ಜಾಸ್ತಿ ಆಯಿತು. ಓದಿನ ವಿಷಯದಲ್ಲಿ, ಬಟ್ಟೆಯ ವಿಷಯದಲ್ಲಿ, ಆಸ್ತಿಯನ್ನು ಸಂಪಾದನೆ ಮಾಡುವ ವಿಷಯದಲ್ಲಿ. ಆದರೆ ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವ ವಿಷಯದಲ್ಲಿ ಎಂದೂ ಕೂಡ ಕಾಂಪಿಟೇಷನ್ ಮಾಡಲಿಲ್ಲ. ನನ್ನ ಅಪ್ಪ ಅಮ್ಮ ನನಗೆ ಮಾತ್ರ ಅಂತ ನನ್ನ ಹತ್ತಿರವೇ ಇಟ್ಟುಕೊಂಡು ಇಬ್ಬರನ್ನು ಸಾಕುತ್ತಿದ್ದೆ. ಅವಳು ಮನೆಗೆ ಬಂದರೆ ಅವಳನ್ನು ನಾನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ. ಅವಳದು ಲವ್ ಮ್ಯಾರೇಜ್. ಬೇರೆ ಜಾತಿಯ ಹುಡುಗನನ್ನು ಮದುವೆಯಾಗಿ ಹೋಗಿದ್ದಾಳೆ. ನಮಗೆ ಹೇಳದೆ ಕೇಳದೆ. ಇದರಿಂದ ಮನೆಯಲ್ಲಿ ಯಾರೂ ಕೂಡ ಅವಳನ್ನು ಪ್ರೀತಿಸುತ್ತಿರಲಿಲ್ಲ. ಇದು ಒಂದು ಒಳ್ಳೆಯ ಸಮಯ. ನಾನು ಈ ಸಮಯವನ್ನು ಬಳಸಿಕೊಂಡು ಅವಳನ್ನು ಅಪ್ಪ ಅಮ್ಮನಿಂದ ದೂರ ಮಾಡಿದೆ. ನಾನು ಅಪ್ಪ ಅಮ್ಮ ನೆಮ್ಮದಿಯಾಗಿ ಬದುಕು ಸಾಗಿಸುತ್ತಿದ್ದೇವೆ. ತಂಗಿಯನ್ನು ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿ ಬದುಕು ಕಟ್ಟಿಕೊಂಡು ಬದುಕುವಂತೆ ಮಾಡಿಲ್ಲ. ಬದಲಿಗೆ ನಿನಗೆ ಯಾರೂ ಇಲ್ಲ ಅನ್ನುವ ರೀತಿ ವರ್ತಿಸಿದೆ. ಅದು ಅವಳಿಗೂ ಗೊತ್ತು. ಇಬ್ಬರು ಒಂದೇ ತಾಯಿಯ ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳಲ್ಲವೇ? ಅವಳು ಪುನಃ ಪುನಃ ಬಂದರೂ ಕೂಡ ಅಪ್ಪ ಅಮ್ಮನಿಗೆ ತಿಳಿಸದೆ ನಾನೇ ಅವಳನ್ನು ಮನೆಯಿಂದ ಓಡಿಸುತ್ತಿದ್ದೆ. ದೇವಸ್ಥಾನಕ್ಕೆ ಹೋಗಿದ್ದಾರೆ, ಟೂರ್ಗೆ ಹೋಗಿದ್ದಾರೆ, ಪೇಟೆಗೆ ಹೋಗಿದ್ದಾರೆ, ಈ ರೀತಿ ಸುಳ್ಳನ್ನು ಹೇಳಿ ತುಂಬ ಸಲ ಅಪ್ಪ ಅಮ್ಮ ಬೇಸರ ಮಾಡಿಕೊಳ್ಳುತ್ತಿದ್ದರು. ಒಂದೇ ಒಂದು ಬಾರಿ ಕೂಡ ನನ್ನನ್ನು ಕ್ಷಮಿಸಿ ಅಪ್ಪ, ನಾನು ತಪ್ಪು ಮಾಡಿದ್ದೇನೆ ಅಂತ ಬಂದು ಕೇಳಿದರೆ ಕ್ಷಮಿಸಿ ಬಿಡುತ್ತಿದ್ದೆ. ಆದರೆ ಇವಳು ಎಂಥ ಕೆಲಸ ಮಾಡುತ್ತಿದ್ದಾಳೆ, ನಮ್ಮ ಮೇಲೆ ಶತ್ರುತ್ವ ಸಾಧಿಸುತ್ತಿದ್ದಾಳೆ ಅಂತ ಪ್ರತಿದಿನ ಕೊರಗುತ್ತಿದ್ದರು. ಅವರು ಕೊರಗುವುದನ್ನು ನನ್ನ ಕಣ್ಣಿಂದ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವಳು ಬಂದರೆ ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ನನ್ನ ಅಪ್ಪ ನನ್ನ ಸರ್ವಸ್ವ, ನನ್ನ ಪ್ರಾಣ ಅವರು ಅಂತ ಸುಮ್ಮನಾದೆ. ಇತ್ತೀಚೆಗೆ ಅಪ್ಪ ಅಮ್ಮ ಕೂಡ ತಂಗಿಯನ್ನು ಬಿಟ್ಟು ಬದುಕುವುದನ್ನು ಕಲಿತುಕೊಂಡಿದ್ದಾರೆ. ಇದು ಇನ್ನೂ ಕೂಡ ಒಳ್ಳೆಯ ವಿಷಯ ಅಂತ ಅನ್ನಿಸಲು ಶುರುವಾಯಿತು. ಹೀಗೆ ದಿನಗಳು ಸಾಗುತ್ತಿತ್ತು. ನನಗೂ ಕೂಡ ಮದುವೆ ವಯಸ್ಸು ದಾಟುತ್ತಿತ್ತು. ಅಪ್ಪ ಅಮ್ಮ ತಂಗಿ ಇವುಗಳ ಮಧ್ಯೆ ನನ್ನ ಮದುವೆಯನ್ನು ಮರೆತು ಬಿಟ್ಟಿದ್ದೆ. ನನ್ನ ಆಫೀಸ್ಗೆ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡ ಪ್ರೇಮ ನೋಡಲು ತುಂಬ ಸುಂದರವಾಗಿದ್ದಳು. ಅಷ್ಟೇ ಅಲ್ಲ, ಅವಳು ಮಾತನಾಡುವುದು, ಅವಳು ಪ್ರತಿಕ್ರಿಯಿಸುವುದು ತುಂಬ ಕಾಮ್ ಆಗಿ ಇರುತ್ತಿತ್ತು. ತುಂಬ ಸೈಲೆಂಟ್ ಹುಡುಗಿ. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಅನ್ನಿಸಲು ಶುರುವಾಯಿತು. ನಾನು ಕೂಡ ಮದುವೆ ಆಗಬೇಕು ಅನ್ನುವ ಆಸೆ ಅವಳನ್ನು ನೋಡಿದ ಮೇಲೆ ಹೆಚ್ಚಾಯಿತು. ಅವಳ ಜೊತೆ ತುಂಬ ಸಮಯವನ್ನು ಕಳೆಯಲು ಪ್ರಾರಂಭಿಸಿದೆ.
ಅಂದರೆ ನಾನು ಸೀನಿಯರ್ ಮ್ಯಾನೇಜರ್ ಆಗಿದ್ದರಿಂದ ಪ್ರತಿಯೊಬ್ಬರಿಗೂ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡುವ ಕೆಲಸ ನನ್ನದು. ಅವರು ಸರಿಯಾಗಿ ಮಾಡುತ್ತಿದ್ದಾರಾ ಇಲ್ಲವಾ ಅಥವಾ ಅವರಿಗೆ ಯಾವುದಾದರೂ ಗೈಡೆನ್ಸ್ ಕೊಡಬೇಕಾ ಅಂತ ಯೋಚಿಸುವುದು ಮಾಡುವುದು ನನ್ನ ಕೆಲಸ. ನಾನು ಪ್ರೇಮಾಗೆ ಆದಷ್ಟು ನನ್ನ ಜೊತೆ ಜಾಯಿಂಟ್ ಇರುವ ಪ್ರಾಜೆಕ್ಟ್ಗಳನ್ನು ಕೊಡುತ್ತಿದ್ದೆ. ಅವಳು ನನ್ನ ಕಣ್ಣಿಗೆ ಹೋಗುತ್ತಾ ಬರುತ್ತಾ ಪ್ರತಿದಿನ ಕಾಣಿಸುತ್ತಲೇ ಇರಬೇಕು. ತುಂಬ ಒಳ್ಳೆಯ ಹುಡುಗಿ. ವಯಸ್ಸಾದವರಿಗೆ ಸಹಾಯವಾಗಲೆಂದು ವೃದ್ಧಾಶ್ರಮಕ್ಕೆ ಪ್ರತಿ ತಿಂಗಳು ದುಡ್ಡನ್ನು ಕಳಿಸುತ್ತಾಳೆ. ಯಾರಾದರೂ ಮಕ್ಕಳು ಅವರ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಕಳಿಸಿದರೆ ಇವಳು ಜಗಳ ಮಾಡುತ್ತಾಳೆ, ಬೈಯುತ್ತಾಳೆ. ಇನ್ನೂ ಅವಳ ಮೇಲೆ ಗೌರವ ಹೆಚ್ಚಾಯಿತು. ಹಿಂದೆ ಮುಂದೆ ನೋಡದೆ ಅವಳನ್ನು ಪ್ರಪೋಸ್ ಮಾಡಿದ್ದೆ ಮದುವೆಗೆ. ಅವಳು ಕೂಡ ತುಂಬ ಸಮಯ ತೆಗೆದುಕೊಂಡಿಲ್ಲ. ನಾನು ಕೇಳಿದ ತಕ್ಷಣ ಒಪ್ಪಿಕೊಂಡಳು. ಅಂದರೆ ಅವಳ ಮನಸ್ಸಿನಲ್ಲೂ ಕೂಡ ನನ್ನ ಮೇಲೆ ಒಂದು ರೀತಿಯ ಪ್ರೀತಿಯ ಭಾವನೆಗಳು ಇತ್ತು ಅಂತ ಅನಿಸುತ್ತದೆ. ಇಬ್ಬರು ಒಂದೇ ರೀತಿ ಯೋಚಿಸುತ್ತೇವೆ, ಅಂದರೆ ಒಂದೇ ರೀತಿ ಇರುತ್ತೇವೆ, ಪ್ರೀತಿಸುತ್ತೇವೆ. ಈ ಸಂಬಂಧ ಯಾವಾಗಲೂ ಗಟ್ಟಿಯಾಗಿ ಇರಲು ಏನು ಮಾಡಲು ಸಾಧ್ಯ ಅದೆಲ್ಲವನ್ನು ಮಾಡುತ್ತೇನೆ. ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಕಳೆದುಕೊಳ್ಳುವುದಿಲ್ಲ. ಅವರ ಮನೆಗೆ ಕರೆದುಕೊಂಡು ಹೋದಳು. ಅವರು ತೀರಾ ಬಡವರು. ಅಪ್ಪ ಇಲ್ಲ, ಅಮ್ಮ ಒಬ್ಬಳೇ ಇರುವುದು. ಅಮ್ಮನನ್ನು ಕೂಡ ಮದುವೆ ಆದ ಮೇಲೆ ನಾನೇ ಸಾಕಬೇಕು. ಯಾವುದೇ ಕಾರಣಕ್ಕೂ ಇದರಿಂದ ಬೇಸರ ಮಾಡಿಕೊಳ್ಳಬಾರದು. ಅಕಸ್ಮಾತ್ ಸಾಕಲು ಸಾಧ್ಯವಿಲ್ಲ ಅಮ್ಮನನ್ನು ಅಂದರೆ ನಾನು ಮದುವೆ ಆಗುವುದಿಲ್ಲ. ನನ್ನ ಮೊದಲ ಪ್ರಿಯಾರಿಟಿ ಅಮ್ಮ. ಆಗ ಇನ್ನೂ ಖುಷಿಯಾಯಿತು. ಹೆಣ್ಣು ಮಗಳು ತನ್ನ ತಾಯಿಯನ್ನು ಸಾಕಬೇಕು ಅಂತ ಇಷ್ಟು ಪಣ ತೊಟ್ಟಿರಬೇಕಾದರೆ ಇನ್ನು ಸೊಸೆಯಾಗಿ ಅವಳು ನನ್ನ ಅಪ್ಪ ಅಮ್ಮ ಅಂದರೆ ಅವಳ ಅತ್ತೆ ಮಾವನನ್ನು ಎಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ನೋಡಿಕೊಳ್ಳುತ್ತಾಳೆ ಅಲ್ಲವೇ? ಪ್ರತಿ ಕ್ಷಣವೂ ಪ್ರೇಮ ನಾನು ಅವಳನ್ನು ಪ್ರೀತಿಸುತ್ತಾ ಇರುವುದು, ಮದುವೆಯಾಗಲು ಒಪ್ಪಿಕೊಂಡಿರುವುದು ಒಳ್ಳೆಯ ನಿರ್ಧಾರ ಅಂತ ಅನಿಸುತ್ತದೆ. ನಂತರ ಅಪ್ಪ ಅಮ್ಮನಿಗೂ ನನ್ನ ಪ್ರೀತಿಯ ವಿಷಯವನ್ನು ತಿಳಿಸಿದೆ. ಮೊದಲು ಅವರು ಬೇಸರ ಮಾಡಿಕೊಂಡರು. ಆದರೆ ಮಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ಇರುವುದು ಒಬ್ಬ ಮಗನೇ. ಇವನ ಮೇಲೂ ಕೂಡ ತಾತ್ಸಾರ ಆಡುವುದು, ಅದರ ಜೊತೆಗೆ ವಿರೋಧ ಕಟ್ಟಿಕೊಂಡರೆ ಬದುಕುವುದು ಹೇಗೆ? ಮಗಳು ಮಾಡಿದ ಮೋಸದಿಂದ ದಿನದಿಂದ ದಿನಕ್ಕೆ ನಮಗೆ ವಯಸ್ಸಾಗುತ್ತಿದೆ ಅಂತ ಅಪ್ಪ ಇಷ್ಟವಿಲ್ಲದಿದ್ದರೂ ಕೂಡ ನನ್ನ ಮದುವೆಗೆ ಒಪ್ಪಿಕೊಂಡರು. ಅಮ್ಮನೂ ಕೂಡ ಒಪ್ಪಿಕೊಂಡಳು ಪ್ರೀತಿಯಿಂದ. ಮದುವೆಯನ್ನು ನಾನೇ ನನ್ನ ಸ್ವಂತ ದುಡ್ಡಿನಲ್ಲಿ ಮಾಡಿಕೊಂಡೆ. ಪ್ರೇಮಾಳಿಗೆ ಕಷ್ಟವಾಗಬಾರದು ಅಂತ. ನನಗೆ ಅವಳು ಎಂದರೆ ಅಷ್ಟೊಂದು ಇಷ್ಟ. ಮದುವೆಯಾದ ಮೇಲೆ ಚೆನ್ನಾಗಿ ನೋಡಿಕೊಂಡರು. ಅವಳು ಕೂಡ. ಅವಳಿಗೆ ಅಪ್ಪ ಇದ್ದಿದ್ದರೆ ನಿಜವಾಗಲೂ ಹೇಗೆ ನೋಡಿಕೊಳ್ಳುತ್ತಿದ್ದಳೋ ಹಾಗೆ ನನ್ನ ಅಪ್ಪನನ್ನು ನೋಡಿಕೊಳ್ಳುತ್ತಿದ್ದಾಳೆ. ಅವಳ ಪ್ರೀತಿಗೆ ನಾನು ಚಿರಋಣಿ. ಅಮ್ಮನನ್ನು ಅಷ್ಟೇ ಸ್ವಂತ ಮಗಳಿಗಿಂತ ಹೆಚ್ಚಿಗೆ ನೋಡಿಕೊಳ್ಳುತ್ತಿದ್ದಾಳೆ. ಅಪ್ಪ ಅಮ್ಮ ನನ್ನ ಆಯ್ಕೆ ಬಗ್ಗೆ ಪ್ರತಿದಿನವೂ ಖುಷಿ ಪಡುತ್ತಿದ್ದರು. ಈಗ ಮಗನನ್ನು ಬಿಟ್ಟು ಬಿಟ್ಟಿದ್ದಾರೆ. ಯಾವಾಗಲೂ ಸೊಸೆ ಸೊಸೆ ಅಂತ ಅವಳ ಸುತ್ತ ಸುತ್ತುತ್ತಿರುತ್ತಾರೆ. ಇದೆಲ್ಲವನ್ನು ನೋಡಿ ಮನಸ್ಸು ತುಂಬಿ ಬರುತ್ತದೆ. ಒಮ್ಮೊಮ್ಮೆ ತಂಗಿಯನ್ನು ಕರೆದು ಬಿಡೋಣ ಅಂತ ಅನಿಸುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಅವಳು ಮನೆಯನ್ನು ಚೇಂಜ್ ಮಾಡಿದ್ದಳಂತೆ. ಇದರಿಂದ ಅವಳ ಅಡ್ರೆಸ್ ನನ್ನ ಹತ್ತಿರ ಇಲ್ಲ. ಅವಳು ಕೆಲಸ ಮಾಡುತ್ತಿದ್ದ ಆಫೀಸ್ಗೆ ಹೋಗಿ ವಿಚಾರಿಸಿದಾಗ, ಸರ್, ತಿಂಗಳುಗಳು ಕಳೆದಿದೆ. ಅವರು ಫಾರಿನ್ಗೆ ಹೋಗಿ ವಿದೇಶದಲ್ಲಿ ನಮ್ಮ ಪ್ರಾಜೆಕ್ಟ್ ವರ್ಕ್ ಮಾಡುತ್ತಿದ್ದಾರೆ. ಬರುವುದು ಯಾವಾಗ ಅಂತ ಕೇಳಿದಾಗ ಅದರ ಅರಿವು ನಮಗಿಲ್ಲ ಅಂತ ಹೇಳಿದರು. ಅವಳು ಫಾರಿನ್ಗೆ ಹೋಗಿದ್ದಾಳೆ ಅಂತ ಹೇಳಿದಾಗ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತೆ ಭಾಸವಾಯಿತು. ನಾನು ಕೆಲಸಕ್ಕೆ ಸೇರಿ ಎಷ್ಟು ವರ್ಷಗಳು ಆದ ಮೇಲೆ ಅವಳು ಕೆಲಸಕ್ಕೆ ಸೇರಿದ್ದು. ಆದರೆ ನನಗಿಂತ ಮುಂಚೆ ಅವಳು ವಿದೇಶಕ್ಕೆ ಹೋಗಿದ್ದಾಳೆ ಗಂಡನ ಜೊತೆ. ಈಗ ಇನ್ನೂ ಕೂಡ ಬೇಸರವಾಯಿತು. ಏಕೆ ಬಂದೆ ನಾನು ಇವಳ ಹತ್ತಿರ ಅಂತ ಅನ್ನಿಸಲು ಶುರುವಾಯಿತು. ಚಿಕ್ಕಂದಿನಲ್ಲಿ ಅಪ್ಪ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಮೇರಿಕಕ್ಕೆ ಹೋದರೆ ಓದಿಸುತ್ತೇನೆ. ನನ್ನ ಚಿಕ್ಕಂದಿನ ಕನಸು ಅಮೆರಿಕದಲ್ಲಿ ಓದಬೇಕು ಅಂತ ಅನ್ನುವುದು. ಅಪ್ಪ ಪ್ರತಿ ಬಾರಿಯೂ ಹೇಳಿ ಹೇಳಿ ನಮ್ಮ ಮನಸ್ಸಿನಲ್ಲಿ ವಿದೇಶದ ಆಸೆಯನ್ನು ಹುಟ್ಟಿಸಿದ್ದರು. ಆದರೆ ಈಗಲೂ ಕೂಡ ಡೆಲಿವರಿ ಆಗುವ ರೀತಿ ಇದೆ ಅಂತ ಮನೆಗೆ ಬಂದೆ. ಮನೆಯಲ್ಲಿ ಬಂದಾಗ ಆಶ್ಚರ್ಯ ಕಾದಿತ್ತು. ಅದೇನೆಂದರೆ, ಹೌದು, ನಾನು ಮನೆಗೆ ಬರುವುದರ ಒಳಗೆ ನನ್ನ ಹೆಂಡತಿ ಹೊಟ್ಟೆ ನೋವು ಅಂದಳು. ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಸುಮಾರು ಸಮಯದ ಬಳಿಕ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದರು. ನನಗೆ ಇದು ಕನಸ ನನಸ ಅಂತ ಅನಿಸುತ್ತಿದೆ.
ಮಗು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರೂ ಬೇಡ ಅಂತ ಅನ್ನಿಸಲು ಶುರು ಆಯಿತು. ಡೆಲಿವರಿ ಆದ ನಂತರ ಅವರ ಅಮ್ಮನ ಮನೆಗೆ ಕಳಿಸಿಲ್ಲ. ಅವರ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ನನ್ನ ಅಪ್ಪ ಅಮ್ಮ ನಾನು ಮೂವರು ಅವಳ ಬಾಣಂತನವನ್ನು ಮಾಡಿದೆವು. ಮಗುವನ್ನು ಕೆಳಗೆ ಬಿಡುತ್ತಿರಲಿಲ್ಲ. ಅಷ್ಟು ಮುದ್ದಾಗಿ ಸಾಕಿದೆವು. ಅಮ್ಮ ಅಂತೂ ಒಂದು ಸ್ವಂತ ತಾಯಿ ಕೂಡ ಮಾಡದ ಸೇವೆಯನ್ನು ಸೊಸೆಗೆ ಮಾಡಿದಳು. ಅದನ್ನು ನೋಡಿ ನನಗೆ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅಕಸ್ಮಾತ್ ನನ್ನ ತಂಗಿ ಬಂದಿದ್ದರೆ ಅವಳಿಗೆ ಬಾಣಂತನವನ್ನು ಅಮ್ಮ ಇನ್ನೂ ಎಷ್ಟು ಚೆನ್ನಾಗಿ ಮಾಡುತ್ತಿದ್ದಳು ಅಂತ. ನನ್ನಿಂದ ಅಪ್ಪ ಅಮ್ಮ ತಂಗಿ ದೂರವಾದರು ಅನ್ನುವ ಪಾಪ ಪ್ರಜ್ಞೆ ಕಾಡುತ್ತಿದೆ. ಮಗು ಹುಟ್ಟಿದ ಮೇಲೆ ನಾನು ಏನು ತಪ್ಪು ಮಾಡಬಾರದು, ಮಾಡಿದರೆ ಅದರಿಂದ ಮಗುವಿಗೆ ತೊಂದರೆ ಆಗುತ್ತದೆ ಅಂತ ಸುಮ್ಮನಿದ್ದೆ. ಆದರೆ ನಾನು ಒಳ್ಳೆಯವನಾಗುತ್ತಿದ್ದರೆ ನನ್ನ ಹೆಂಡತಿ ಕೆಟ್ಟ ದಿಕ್ಕಿಗೆ ಹೋಗುತ್ತಿದ್ದಾಳೆ. ಮೊದಲು ತುಂಬ ಒಳ್ಳೆಯವಳಾಗಿದ್ದವಳು ಗಂಡು ಮಗು ಆದ ಮೇಲೆ ಎಲ್ಲ ಅವಳ ಕಡೆಯಾದ ಮೇಲೆ ಅವಳ ಸ್ವಭಾವ ಬದಲಾಗುತ್ತಿದೆ. ಅಷ್ಟು ಸಾಲದು ಅಂತ ಅಪ್ಪ ಅಮ್ಮ ಅವರ ಹೆಸರಿನಲ್ಲಿರುವ ಎಲ್ಲ ಆಸ್ತಿಯನ್ನು ಅವಳ ಮತ್ತು ಮಗುವಿನ ಹೆಸರಿಗೆ ಬರೆದರು. ಅಪ್ಪ ನನ್ನ ಹೆಸರಿಗೆ ಅಂತ ಕೇಳಿದರೆ, ನೀನು ನಿನ್ನ ಹೆಂಡತಿ ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರುತ್ತೀರ ತಾನೆ, ನೀವಿಬ್ಬರು ಗಂಡ ಹೆಂಡತಿ ಯಾರ ಹೆಸರಿಗೆ ಬರೆದರೇನೋ ಅಂತ ಹೇಳಿದರು. ಅಮ್ಮನ ಹತ್ತಿರ ಸತ್ಯವನ್ನು ಹೇಳಲು ಆಗುತ್ತಿಲ್ಲ. ಇನ್ನು ನನ್ನ ಹೆಂಡತಿಯ ಸ್ವಭಾವ ಸಂಪೂರ್ಣವಾಗಿ ಬದಲಾಯಿತು. ಈ ಮಧ್ಯೆ ನನ್ನ ಹೆಂಡತಿಗೆ ಒಂದು ಹೆಣ್ಣು ಮಗುವಾಯಿತು. ಆ ಮಗು ಕೂಡ ಸಂಪೂರ್ಣವಾಗಿ ನನ್ನ ತಂಗಿಯ ಮುಖವನ್ನೇ ಹೋಲುತ್ತಿತ್ತು. ಮಗುವನ್ನು ನೋಡಿದಾಗ ಅವಳು ನೆನಪಾಗಿ ಕಣ್ಣುಗಳು ಒದ್ದೆ ಆಗುತ್ತಿತ್ತು. ಅವಳು ಎಲ್ಲಿದ್ದಾಳೋ ತಿಳಿಯದಾಗಿದೆ. ಹೇಗಿದ್ದಾಳೆ ಗೊತ್ತಿಲ್ಲ. ಎಷ್ಟು ಮಕ್ಕಳು? ಗಂಡ ಹೇಗಿರಬಹುದು? ಕೆಲಸ ಹೇಗಿದೆ? ಇವುಗಳ ಬಗ್ಗೆ ಯೋಚಿಸಿ ತಲೆ ಕೆಟ್ಟು ಹೋಗಿದೆ. ಅವಳನ್ನು ಹುಡುಕದ ಜಾಗವಿಲ್ಲ. ನನ್ನ ಎಲ್ಲ ಗೆಳೆಯ ಗೆಳತಿಯರಿಗೆ ಹೇಳಿ ಆದಷ್ಟು ಹುಡುಕಿಸಿದ್ದೇನೆ. ಆದರೆ ಅವಳು ಎಲ್ಲೂ ಸಿಕ್ಕಿಲ್ಲ. ಮನೆಯಲ್ಲಿ ದಿನ ಗಲಾಟೆ. ನನ್ನ ಹೆಂಡತಿ ಅಪ್ಪ ಅಮ್ಮನ ಜೊತೆ ಪ್ರತಿದಿನ ಜಗಳ ಮಾಡುತ್ತಾಳೆ. ಅವಳ ಜಗಳವನ್ನು ನೋಡಿ ನನಗೆ ಸಾಕಾಗಿದೆ. ಅಪ್ಪ ಅಮ್ಮನ ಜೊತೆ ಜಗಳ ಮಾಡಬೇಡ, ಅವರು ಪಾಪ ಅಂತ ಹೇಳಿದರೆ ಅವಳು ಕೇಳುವುದಿಲ್ಲ. ಅಪ್ಪ ಅಮ್ಮ ಅವಳು 100 ಮಾತು ಹೇಳಿದಾಗ 1 ಮಾತು ಹೇಳಿದರೆ ಸಾಕು. ಆ 1 ಮಾತನ್ನು ಹಿಡಿದುಕೊಂಡು ರಂಪ ಮಾಡುತ್ತಾಳೆ. ಮನೆಗೆ ನೆಂಟರು ಬಂದರೂ ಕೂಡ, ಕೆಲಸದವರು ಬಂದರೂ ಕೂಡ ಎಲ್ಲರ ಎದುರಿಗೆ ನನ್ನ ಅಪ್ಪ ಅಮ್ಮ ಅವಳಿಗೆ ತುಂಬ ಕಷ್ಟ ಕೊಡುತ್ತಿದ್ದಾರೆ. ಗಂಡನಿಗೆ ಚಾಡಿ ಹೇಳಿ ಅನ್ನುವ ರೀತಿ ನಾಟಕ ಮಾಡುತ್ತಾಳೆ. ಇದರಿಂದ ನಮಗೆ ಗೊತ್ತಿರುವ ಜನಗಳ ಹತ್ತಿರ ಅಪ್ಪ ಅಮ್ಮ ಈಗಾಗಲೇ ಸೊಸೆಗೆ ಕಷ್ಟ ಕೊಡುವ ಅತ್ತೆ ಮಾವ ಆಗಿ ಹೋಗಿದ್ದಾರೆ. ನನಗೆ ತುಂಬ ದುಃಖವಾಗುತ್ತದೆ. ಅವಳ ಹತ್ತಿರ ಮಾತನಾಡಿದರೆ ಜಗಳವಾಡುತ್ತಾಳೆ. ಈಗ ಅವಳ ಕೈಯಲ್ಲಿ ಇದೆ ಎಲ್ಲ ಅಂತ. ನನ್ನ ಗೆಳೆಯನ ಹತ್ತಿರ ಇದಕ್ಕೆ ಸೊಲ್ಯೂಷನ್ ಕೇಳಿದಾಗ ಅವರು ಹೇಳಿದ್ದು ಒಂದೇ ಮಾತು, ನಿನ್ನ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸಿಬಿಡು, ಇಲ್ಲವಾದರೆ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಡು. ಡೈವರ್ಸ್ ಕೊಟ್ಟರೆ ಮಕ್ಕಳು ಅನಾಥವಾಗುತ್ತಾರೆ, ಯೋಚಿಸು ಅಂತ ಹೇಳಿದರು. ಮೊದಲು ಡೈವರ್ಸ್ ಕೊಟ್ಟು ಬಿಡೋಣ ಅಂತ ಅನಿಸಿತು. ಆದರೆ ಅಪ್ಪ ಅಮ್ಮ ಎಂದೂ ಕೂಡ ಸಂಸಾರ ಒಡೆಯಲು ಬಿಡುವುದಿಲ್ಲ. ಯಾವುದಾದರೂ ತುಂಬ ಸ್ಟ್ಯಾಂಡರ್ಡ್ ಆಗಿರುವ ವೃದ್ಧಾಶ್ರಮಕ್ಕೆ ಸೇರಿಸಿಬಿಡೋಣ, ಅಲ್ಲಿ ಅವರ ವಯಸ್ಸಿನ ಜನರು ಇರುತ್ತಾರೆ, ಎಂಜಾಯ್ ಮಾಡಿಕೊಂಡು ಅಂತ ಯೋಚಿಸುತ್ತಿದ್ದೆ. ಆದರೆ ಮನಸ್ಸು ಒಪ್ಪುತ್ತಿಲ್ಲ. ಇಂದು ಬೆಳಿಗ್ಗೆ ನನ್ನ ಹೆಂಡತಿ ಬಂದು ಜೋರಾಗಿ ಮಾತನಾಡುತ್ತಿದ್ದಾಳೆ. ನೀವು ಒಪ್ಪಿ ಬಿಡಿ, ನಿಮ್ಮ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಸೇರಿಸಲು ಅಪ್ಲಿಕೇಶನ್ ಫಾರ್ಮನ್ನು ತಂದಿದ್ದೇನೆ ಅಂತ ತೋರಿಸಿದಳು. ಅದನ್ನು ನೋಡಿ ನನಗೆ ಬೇಸರವಾಯಿತು. ಅವರು ನಿನ್ನ ಹೆಸರಿಗೆ ಬರೆದಿರುವ ಆಸ್ತಿಯನ್ನೆಲ್ಲ ಕೊಟ್ಟುಬಿಡು ಅಂತ ಹೇಳಿದಾಗ ಅವಳು ದೊಡ್ಡ ಜಗಳವನ್ನೇ ಮಾಡಿದಳು. ನಾನು ಏನು ಹೇಳಿದರೂ ಅವಳಿಗೆ ಅರ್ಥವಾಗುತ್ತಿಲ್ಲ. ಸುಮಾರು ಸಮಯದವರೆಗೆ ಜಗಳ ನಡೆಯಿತು. ಇನ್ನು ಅವಳ ಜೊತೆ ವಾದ ಮಾಡಲು ಸಾಧ್ಯವಿಲ್ಲ ಅಂತ ಹೊರಗೆ ಬಂದೆ. ಆಗ ಅಲ್ಲೇ ಆಟವಾಡುತ್ತಿದ್ದ ನನ್ನ ಮಗನನ್ನು ಕೇಳಿದೆ, ನಿನ್ನ ಜೊತೆ ಇಷ್ಟೊತ್ತು ಆಟ ಆಡುತ್ತಿದ್ದ ಅಜ್ಜಿ ತಾತ ಎಲ್ಲಿ ಅಂತ. ಆಗ ಒಂದೇ ಒಂದು ಮಾತು ಹೇಳಿದ್ದು ಮಗು, ಈ ಕಡೆ ಹೋದರು ಅಂತ ಕೈ ಮಾಡಿ ತೋರಿಸಿದ. ಅವರು ಹೋದ ಕಡೆ ಹೋಗಿ ತುಂಬ ದೂರ ಹುಡುಕಿದೆ, ಎಲ್ಲೂ ಕಾಣಿಸಲಿಲ್ಲ. ಇಷ್ಟು ಕಡಿಮೆ ಸಮಯದಲ್ಲಿ ಇವರು ಎಲ್ಲಿ ಹೋದರು? ಇವರುಗಳು ನಡೆಯುವುದು ಕೂಡ ನಿಧಾನಕ್ಕೆ.
ನಮ್ಮಿಬ್ಬರ ಜಗಳವನ್ನು ನೋಡಿ ಬೇಸರ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರಬಹುದು, ಅಥವಾ ವೃದ್ಧಾಶ್ರಮಕ್ಕೆ ಸೇರಿಸುತ್ತಾನೆ ಮಗ. ಅವನು ಜೀವಂತವಾಗಿ ಬದುಕಿದ್ದರೂ ಕೂಡ ಎಂಥ ನೀಚ ಅಂತ ಬೈದುಕೊಂಡು ಹೊರಟು ಹೋಗಿರಬಹುದು ಖಾಲಿ ಕೈಯಲ್ಲಿ. ಎಲ್ಲಿ ಹೋದರು? ಇನ್ನು ನನ್ನ ನೆಮ್ಮದಿ ಹಾಳಾಯಿತು. ತಂಗಿ ನಮ್ಮಿಂದ ದೂರ ಆಗಿದ್ದೆ ಒಂದು ದೊಡ್ಡ ವಿಷಯವಾಗಿದ್ದು, ಅದರ ಜೊತೆಗೆ ಇದು ಇನ್ನೂ ಕೂಡ ಹೆಚ್ಚಾಯಿತು. ಈಗ ಹುಡುಕಾಟ ಇನ್ನೂ ಜಾಸ್ತಿ ಆಯಿತು. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಅವರ ಸುಳಿವು ಸಿಕ್ಕಿಲ್ಲ, ಹುಡುಕದ ಜಾಗವಿಲ್ಲ. ಇಂದು ಬೆಳಿಗ್ಗೆ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದೆ, ಅಪ್ಪ ಅಮ್ಮ ಸಿಗಲಿ ಅಂತ ಅಷ್ಟೇ. ನೋಡಿ, ಫೋನ್ ಕಾಲ್ ಬಂತು. ಪೊಲೀಸ್ನವರು ಹೇಳಿದರು, ಅನಾಥ ಶವಗಳು ನಿಮ್ಮ ಅಪ್ಪ ಅಮ್ಮನದ ಅಂತ ಗುರುತು ಹಿಡಿಯುವ ಬನ್ನಿ ಅಂತ ಹೇಳಿದರು. ಆದರೂ ಕೂಡ ಬಂಡ ಧೈರ್ಯ ಮಾಡಿ ಹೋಗಿ ನೋಡಿದಾಗ ನಿಜವಾಗಲೂ ಅದು ನನ್ನ ತಾಯಿಯೋ ಅಲ್ಲ, ಆ ಮನುಷ್ಯ ನನ್ನ ತಂದೆಯೋ ಅಲ್ಲ. ಅಂದರೆ ನನ್ನ ಅಪ್ಪ ಅಮ್ಮ ಎಲ್ಲೋ ಒಂದು ಕಡೆ ಕ್ಷೇಮವಾಗಿದ್ದಾರೆ ಅಂತ. ಅವರು ಕ್ಷೇಮವಾಗಿದ್ದರೆ ತಾನೇ ನಾನು ಕೂಡ ಕ್ಷೇಮವಾಗಿರುವುದು. ಅಂದಿನಿಂದ ನಾನು ನನ್ನ ಹೆಂಡತಿಯ ಜೊತೆ ಮಾತನಾಡುತ್ತಿಲ್ಲ. ಅವಳಿಗೆ ಈಗ ಸ್ವಲ್ಪ ಭಯ ಬಂದಿದೆ ನನ್ನ ಹುಚ್ಚುತನವನ್ನು ನೋಡಿ. ಆದರೆ ನನಗೆ ನನ್ನ ಅಪ್ಪ ಅಮ್ಮ ಬೇಕು, ನನ್ನ ಮುದ್ದು ತಂಗಿ ಬೇಕು. ಹೆಂಡತಿ ಎಷ್ಟೇ ಒಳ್ಳೆಯವಳು ಆದರೂ ಕೂಡ ನಾವು ಎಷ್ಟು ಚಂದ ನೋಡಿಕೊಂಡರೆ ಆಗ ಮಾತ್ರ. ಆದರೆ ರಕ್ತ ಸಂಬಂಧ ಅದು ಎಂದಿಗೂ ಕೂಡ ಕಡಿದು ಹೋಗುವುದಿಲ್ಲ. ನನ್ನ ಅಪ್ಪ ಅಮ್ಮ ಒಂದೇ ಒಂದು ದಿನವೂ ಕೂಡ ನನ್ನ ಹೆಂಡತಿಯ ಬಗ್ಗೆ ಚಾಡಿ ಹೇಳಿಲ್ಲ. ಅವಳನ್ನು ಸ್ವಂತ ಮಗಳ ರೀತಿ ನೋಡಿಕೊಂಡರು. ನನ್ನ ತಂಗಿ ಇದ್ದಿದ್ದರೆ ಯಾವ ರೀತಿ ನೋಡಿಕೊಳ್ಳುತ್ತಿದ್ದರು ಆ ರೀತಿ. ಆದರೆ ಅದೆಲ್ಲವನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇವಳಿಗೆ ಇರಲಿಲ್ಲ. ಒಂದೊಂದು ಬಾರಿ ಕೆಲಸ ಜಾಸ್ತಿ ಆದಾಗ ಅಳುತ್ತಾಳೆ. ಅತ್ತೆ ಇದ್ದಿದ್ದರೆ, ಮಾವ ಇದ್ದಿದ್ದರೆ ಸಹಾಯ ಮಾಡಿಕೊಡುತ್ತಿದ್ದರು, ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ಅಂತ. ಏಕೆಂದರೆ ಅವರ ಅಮ್ಮ ಯಾವ ಸಹಾಯವನ್ನೂ ಮಾಡುವುದಿಲ್ಲ. ಇವಳಿಗೆ ಕಷ್ಟವನ್ನು ಕೊಡುತ್ತಿರುತ್ತಾಳೆ. ಆ ಅಡಿಗೆ ಮಾಡು, ಈ ಅಡಿಗೆ ಮಾಡು ಅಂತ. ನನ್ನ ಹೆಂಡತಿಗೆ ಈಗ ತಿಳಿಯುತ್ತಿದೆ ಅತ್ತೆ ಮಾವನ ಬೆಲೆ. ನಾವು ಅವರು ಬೇಕು ಅಂತ ಎಷ್ಟು ಕೂಗಿದರೂ ಕೂಡ ಅವರು ಕೇಳಿಸಿಕೊಳ್ಳುವಷ್ಟು ಹತ್ತಿರದಲ್ಲೇ ಇಲ್ಲ. ರಾತ್ರಿ ಅಳುತ್ತಾ ಕೇಳಿಯೇ ಬಿಟ್ಟಳು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅತ್ತೆ ಮಾವ ಅವರನ್ನು ಹುಡುಕಿಸಿ ತರೋಣ ಅಂತ. ನಾನು ಆಯಿತು ಅಂತ ಹೇಳಿದೆ. ನಿನ್ನ ಹತ್ತಿರ ಒಂದು ಪ್ರಶ್ನೆ ಕೇಳಬೇಕು. ಮದುವೆಗಿಂತ ಮುಂಚೆ ವೃದ್ಧಾಶ್ರಮ, ವಯಸ್ಸಾದವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಇದ್ದವಳು ಇದ್ದಕ್ಕಿದ್ದಂತೆ ಅಪ್ಪ ಅಮ್ಮನನ್ನು ಆಶ್ರಮಕ್ಕೆ ಸೇರಿಸು ಅಂತ ಹೇಗೆ ಹೇಳಿದೆ? ಅಮ್ಮ ಮತ್ತು ನನ್ನ ಗೆಳತಿ ರೇಷ್ಮಾ ತಲೆಗೆ ಇಲ್ಲಸಲ್ಲದ ವಿಷಯವನ್ನು ತುಂಬಿದರು. ಅತ್ತೆ ಮಾವ ಇದ್ದರೆ ಗಂಡ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅಂತ. ನೀವು ನೋಡಿಕೊಳ್ಳುತ್ತಿದ್ದೀರಿ, ಆದರೆ ನನಗೆ ಅದು ಸಾಲುತ್ತಿರಲಿಲ್ಲ. ಪ್ರತಿ ಕ್ಷಣವೂ ನೀವು ನನ್ನ ಜೊತೆಯಲ್ಲಿ ಇರಬೇಕಾಗಿತ್ತು. ಆದರೆ ಅವರು ಹೋದ ಮೇಲೆ ತಿಳಿಯಿತು ನೀವು ನನ್ನಿಂದ ಇನ್ನೂ ದೂರ ಆದಿರಿ ಅಂತ. ಅಥವಾ ನನ್ನ ಬದುಕು ಚೆನ್ನಾಗಿದೆ ಅಂತ ಪ್ರತಿಯೊಬ್ಬರೂ ಕೂಡ ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಂಗಿಯ ಮೇಲೆ ಚಾಡಿ ಹೇಳುತ್ತಿದ್ದರು. ಅವರ ಜೊತೆ ಹೊಂದಿಕೊಳ್ಳಬೇಡ, ಅವರೆಲ್ಲ ಕೆಟ್ಟವರು. ಅದಕ್ಕೆ ಮಗಳು ಅವರನ್ನು ಬಿಟ್ಟು ಹೋಗಿರುವುದು. ಈ ರೀತಿ ವಿಷಯಗಳನ್ನು ಕೇಳಿ ಅದೆಲ್ಲ ಸತ್ಯ ಅಂತ ಅನ್ನಿಸಲು ಶುರುವಾಗಿತ್ತು. ನಿಮ್ಮ ಅಪ್ಪ ಅಮ್ಮ ಅಲ್ಲಲ್ಲೇ ನಿಮ್ಮ ತಂಗಿಗಾಗಿ ಅಳುತ್ತಿದ್ದರು. ಅದಕ್ಕಾಗಿ ಆಸ್ತಿಯನ್ನು ನನ್ನ ಮತ್ತು ಮಗನ ಹೆಸರಿಗೆ ಅವರೇ ಬರೆಯಬೇಕು. ಆ ರೀತಿ ಮಾಡಿದೆ. ಇಂದು ನನಗೆ ಅರ್ಥವಾಗುತ್ತಿದೆ ನಾನು ಮಾಡಿದ್ದು ತಪ್ಪು ಅಂತ. ಆಗಿದ್ದು ಹಾಗೆ ಹೋಯಿತು, ತಪ್ಪಿಸಲು ಸಾಧ್ಯವಿಲ್ಲ. ಕೊನೆ ಪಕ್ಷ ಈಗ ಸಿಕ್ಕಿದರೆ ಅವರ ಕಾಲು ತೊಳೆದು ಆ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುತ್ತೇನೆ. ಅವರ ಸೇವೆಯಲ್ಲೇ ಈ ಬದುಕನ್ನು ಕಳೆಯುತ್ತೇನೆ. ಅವಳೇ ಪಶ್ಚಾತ್ತಾಪ ಪಟ್ಟ ಮೇಲೆ ಇನ್ನು ಅವಳನ್ನು ಬೈಯುವುದರಲ್ಲಿ ಏನು ಅರ್ಥವಿಲ್ಲ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಕೊನೆಗೆ ಅಪ್ಪ ಅಮ್ಮ ಇಬ್ಬರ ಹೀಗಿನ ಫೋಟೋವನ್ನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಇಬ್ಬರು ಹೋಗಿ ಕಂಪ್ಲೇಂಟ್ ಕೊಟ್ಟೆವು. ಇನ್ನೂ ಸಮಾಧಾನವಾಗಲಿಲ್ಲ. ಕೊನೆಗೆ ನನ್ನ ಹೆಂಡತಿ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನವಿದೆ, ಅಲ್ಲಿ ಹೋಗಿ ಏನು ಕೇಳಿದರೂ ಆಗುತ್ತಂತೆ, ಸ್ವಲ್ಪ ಹೊತ್ತು ಅಲ್ಲಿ ಕೂತು ಬರೋಣ ಅಂತ ಹೇಳಿದಳು. ಅವಳ ಮಾತು ನನಗೂ ಕೂಡ ಸರಿ ಅಂತ ಅನಿಸಿತು. ಅವಳ ಹಿಂದೆ ಹೋದೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಹೊರಗೆ ಬರಬೇಕು. ತುಂಬ ಕಾಸ್ಟ್ಲಿ ಇರುವ ಕಾರಿನಿಂದ ಒಂದು ಸುಂದರವಾದ ಹುಡುಗಿ ಇಳಿದಳು. ತಕ್ಷಣ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಅದು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ತಂಗಿ. ತುಂಬ ಸ್ಟ್ಯಾಂಡರ್ಡ್ ಆಗಿದ್ದಾಳೆ. ಯಾವುದೋ ಗೆಜೆಟೆಡ್ ಆಫೀಸರ್ ಆಗಿರಬಹುದು.
ಅವಳ ಹಿಂದೆ ಮುಂದೆ ಕಾರುಗಳು ಕೂಡ ಇದೆ. ಸೆಕ್ಯೂರಿಟಿಗೆ ಅವಳ ಜೊತೆ ಇಬ್ಬರು ವಯಸ್ಸಾದವರು ಇಳಿದರು. ಅವರನ್ನು ನೋಡಿ ನನಗೆ ಇನ್ನೂ ಆಶ್ಚರ್ಯವಾಯಿತು. ಅದು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಪ್ಪ ಅಮ್ಮ. ನನ್ನ ಅಪ್ಪ ಅಮ್ಮ ತುಂಬ ದುಬಾರಿಯಾದ ಒಡವೆಗಳು, ಬಟ್ಟೆಗಳನ್ನು ಹಾಕಿಕೊಂಡಿದ್ದಾರೆ. ಈಗ ಅರ್ಥವಾಯಿತು, ತಂಗಿ ಕರೆದುಕೊಂಡು ಹೋಗಿದ್ದಾಳೆ ಅವರನ್ನು ಅಂತ. ಅವಳು ತುಂಬ ದುಡ್ಡು ಸಂಪಾದನೆ ಮಾಡುತ್ತಿರಬಹುದು. ಅದಕ್ಕಾಗಿ ಅಪ್ಪ ಅಮ್ಮನನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾಳೆ. ಕ್ಷಣ ಚಿಂತಿಸದೆ ನಾನು ಮತ್ತು ನನ್ನ ಹೆಂಡತಿ ಓಡಿ ಹೋಗಿ ಅಪ್ಪ ಅಮ್ಮನ ಕಾಲನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದೆವು. ನಾನು ತಂಗಿ ಹತ್ತಿರ ಕ್ಷಮೆ ಕೇಳಿದೆ. ನನ್ನಿಂದ ನೀನು ಅಪ್ಪ ಅಮ್ಮನನ್ನು ತುಂಬ ದಿನಗಳವರೆಗೆ ನೋಡದ ಹಾಗಾಯಿತು. ನಾನು ನಿನಗೆ ಮಾಡಿದ ಮೋಸಕ್ಕೆ ನನಗೂ ಕೂಡ ಅದೇ ರೀತಿ ಅಪ್ಪ ಅಮ್ಮ ನನ್ನಿಂದ ದೂರವಾಗಿದ್ದರು. ನನ್ನನ್ನು ಬಿಟ್ಟು ನನ್ನ ಹೆಂಡತಿಗೆ ಅವಳು ಮಾಡಿದ ತಪ್ಪು ಅರ್ಥವಾಗಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಇಬ್ಬರು ಅಳಲು ಶುರು ಮಾಡಿದೆವು. ಆಗ ತಂಗಿ ನಗುತ್ತಾ ಹೇಳಿದಳು, ಅಣ್ಣ, ನಿನ್ನ ಮೇಲೆ ನನಗೆ ಯಾವುದೇ ರೀತಿಯ ಬೇಸರವಿಲ್ಲ. ನೀನು ಏನೇ ಆಗಿದ್ದರೂ ನನ್ನ ಅಣ್ಣ ಅಲ್ಲವೇ? ಅಪ್ಪ ಅಮ್ಮನು ಅದೇ ರೀತಿ ಹೇಳಿದರು. ನಮಗೆ ಏನಿದೆ, ಊಟ ಬಟ್ಟೆ ಸಿಕ್ಕಿದರೆ ಸಾಕು. ಮಕ್ಕಳೇ, ನೀವು ನೆಮ್ಮದಿಯಾಗಿ ಚೆನ್ನಾಗಿರಬೇಕು, ಅಷ್ಟನ್ನು ಮಾತ್ರ ನಾವು ಬಯಸುವುದು ಅಂತ ಅಪ್ಪ ಅಮ್ಮ ನನಗೆ ಮತ್ತು ನನ್ನ ಹೆಂಡತಿಗೆ ಆಶೀರ್ವಾದ ಮಾಡಿದರು. ಇಷ್ಟು ಬೇಗ ಕ್ಷಮೆ ಸಿಗುತ್ತದೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನನ್ನ ತಂಗಿ ಶ್ರೀಮಂತ ಹುಡುಗನನ್ನು ಮದುವೆ ಆಗಿದ್ದಾಳೆ. ತುಂಬ ನೆಮ್ಮದಿಯಾಗಿ ಸುಖವಾಗಿ ಇದ್ದಾಳೆ ಅಂತ ಅನಿಸುತ್ತದೆ ಅವಳನ್ನು ನೋಡಿದರೆ. ಅಪ್ಪ ಅಮ್ಮ ತಂಗಿ ನೀವೆಲ್ಲ ಎಷ್ಟು ಒಳ್ಳೆಯವರು. ನನ್ನನ್ನು ಇಷ್ಟು ಬೇಗ ಕ್ಷಮಿಸಿದಿರಿ. ನಾನೇ ಪಾಪಿ ಅಂತ ನನ್ನ ಕೆನ್ನೆಗೆ ಹೊಡೆದುಕೊಳ್ಳುತ್ತಿದ್ದೆ. ಆಗ ನನ್ನ ತಂಗಿ ಬಂದು ನಿಲ್ಲಿಸಿದಳು. ಅಣ್ಣ, ಏನೋ ಕೆಟ್ಟಗಳಿಗೆ ಆಗಿ ಹೋಗಿದ್ದು ಹಾಗೆ ಹೋಯಿತು, ಇನ್ನಾದರೂ ಸುಖವಾಗಿ ಇರೋಣ ಅಂತ ನನ್ನನ್ನು ಬಾಚಿ ತಬ್ಬಿಕೊಂಡಳು. ನನ್ನ ಹೆಂಡತಿಯೂ ಕೂಡ ಎಲ್ಲರ ಬಳಿ ಕ್ಷಮೆ ಕೇಳಿದಳು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಮತ್ತೊಮ್ಮೆ ಪುನಃ ದೇವರ ದರ್ಶನವನ್ನು ಮಾಡಿದೆವು. ಈಗ ನಮ್ಮ ಸಂಸಾರ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ತಂಗಿ, ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು ಎಲ್ಲರೂ ಒಂದಾಗಿದ್ದಾರೆ. ಈ ನಮ್ಮ ಸುಂದರವಾದ ಬದುಕಿನ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳದೆ ಇರಲಿ ಅಂತ ದೇವರ ಹತ್ತಿರ ಪ್ರಾರ್ಥನೆ ಮಾಡಿದೆವು. ಎಂದಿಗೂ ಕೂಡ ಎತ್ತವರನ್ನು, ಒಡಹುಟ್ಟಿದವರನ್ನು ಕೆಟ್ಟದಾಗಿ ಕೀಳಾಗಿ ಕಾಣಬೇಡಿ. ಕಂಡರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಭಗವಂತ ಇಂದಲ್ಲ ನಾಳೆ ಕೊಟ್ಟೇ ಕೊಡುತ್ತಾನೆ. ನಾನು ಮಾಡಿದ ತಪ್ಪನ್ನು ನೀವುಗಳು ಮಾಡಲೇಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.